ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 16ನೇ ವಾಕ್ಯ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅನೇಕ ರೀತಿಯ ಹಿತೋಪದೇಶಗಳನ್ನು ನಮಗೆ ಕೊಡುವುದನ್ನು ನೋಡ್ಬೋದು. ಅತ್ಯವಶ್ಯವಾಗಿ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಥವಾ ಪಾಲಿಸಬೇಕಾದ ಅನೇಕ ಸಂಗತಿಗಳನ್ನು ಸೊಲೊಮೋನನು ಈ ತನ್ನ ಜ್ಞಾನೋಕ್ತಿಗಳ ಪುಸ್ತಕಗಳಲ್ಲಿ ಮತ್ತು ಪ್ರಸಂಗಿ ಪುಸ್ತಕದಲ್ಲಿ ಅವನು ತಿಳಿಸಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಅವನು ಹೇಳ್ತಾನೆ, ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಈ ಭೂಮಿಯಲ್ಲಿ ಇರುವಂತಹ ಎಲ್ಲ ಮನುಷ್ಯರಿಗೂ ಹೆಚ್ಚು ಧನವನ್ನು ಸಂಪಾದಿಸಬೇಕೆಂಬ ಒಂದು ಆಸೆ ಇದೆ. ಮನುಷ್ಯರೆಲ್ಲರೂ ಇರುವಂತಹ ಒಂದು ಟೆಂಡೆನ್ಸಿ ಅದು. ಎಲ್ಲರಿಗಿಂತ ನಾನು ಮೇಲಿರಬೇಕು, ಎಲ್ಲರಿಗಿಂತ ದೊಡ್ಡ ಮನೆ ಕಟ್ಟಿಸ್ಬೇಕು, ಅವರಿಗಿಂತ ಒಳ್ಳೆ ಕಾರಲ್ಲಿ ನಾನು ಟ್ರಾವೆಲ್ ಮಾಡಬೇಕು, ಅವರ ಮನೆಯಲ್ಲಿರುವಂತಹ ಸೋಫಾಗಿಂತ ಒಳ್ಳೆ ಸೋಫಾ ನಾನು ತೊಗೋಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಹೆಚ್ಚು ಸ್ಯಾಲ್ರಿ ಬೇಕು, ನನಗೆ ಇನ್ಕ್ರಿಮೆಂಟ್ ಬೇಕು, ನನಗೆ ಬೋನಸ್ ಜಾಸ್ತಿ ಸಿಗಬೇಕು, ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗಬೇಕು. ಎಲ್ಲದಕ್ಕೂ ಉದ್ದೇಶ ಇಷ್ಟೇ, ಬಹು ಧನವನ್ನು ಸಂಪಾದಿಸ್ಕೋಬೇಕು, ಹೆಚ್ಚು ಹಣವನ್ನು ಸಂಪಾದಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡೋದನ್ನು ನಾವು ನೋಡ್ಬೋದು. ಅನೇಕ ಐಶ್ವರ್ಯವಂತರನ್ನು ಸಹ ನಾವು ನೋಡ್ತೀವಿ. ಧನವನ್ನು ಸಂಪಾದಿಸಿದಂತಹ ಹಣ ಇರುವಂತಹ ಅನೇಕ ವ್ಯಕ್ತಿಗಳು ನೋಡ್ತೀವಿ. ಅದೇ ಸಮಯದಲ್ಲಿ ಸಮಾಜದಲ್ಲಿ ನಾವು ನೋಡಬೇಕಾದ್ರೆ 3 ರೀತಿಯ ಜನರನ್ನು ನಾವು ನೋಡ್ತಾ ಇದ್ದೀವಿ. ಒಂದು, ಟಾಪ್ ಲೆವೆಲಲ್ಲಿ ಜೀವಿಸುವಂತಹ ವ್ಯಕ್ತಿಗಳು, ಅಂದರೆ ಉನ್ನತವಾದಂತಹ ಬಹು ಧನವನ್ನು ಇಟ್ಕೊಂಡು ಟಾಪ್ ಲೆವೆಲ್ ಅಫಿಷಿಯಲ್ಸ್ ಥರ ಜೀವಿಸ್ತಾ ಇರುವಂತಹ ವ್ಯಕ್ತಿಗಳು. ನಂತರ ಇನ್ನೊಂದು ಗುಂಪಿದೆ ಮಧ್ಯಮ ವರ್ಗದವರು, ಅಂದರೆ ಮಿಡಲ್ ಕ್ಲಾಸ್ ಪೀಪಲ್. ಹೈ ಕ್ಲಾಸ್ ಇದ್ದಾರೆ, ಹೈ ಕ್ಲಾಸ್ ಟೋಟಲ್ ಹೈ ಲೆವೆಲಲ್ಲಿ ಜೀವನ ಮಾಡೋರು. ಮಿಡಲ್ ಕ್ಲಾಸ್ ಇದ್ದಾರೆ. ಇನ್ನೊಂದು ಲೋ ಕ್ಲಾಸ್ ಇದ್ದಾರೆ. ಲೋ ಕ್ಲಾಸ್ ಅಂತ ಹೇಳ್ತಾ ಇರೋದು ಜಾತಿ ಮೂಲಕ ಆಗಲ್ಲ ಹೇಳ್ತಾ ಇರೋದು ನಾನು, ಹಣದ ವಿಷಯದಲ್ಲಿ ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ವ್ಯಕ್ತಿಗಳು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅಂದಂದುಗಿರುವಂತಹ ಅದು ಮಾತ್ರನೇ ಇರೋದು. ಅವ್ರ ಹತ್ರ ಸೇವಿಂಗ್ಸ್ ಜಾಸ್ತಿ ಇಲ್ಲ, ಅವ್ರಿಗೊಂದು ವೇಳೆ ಸ್ವಂತ ಮನೆ ಇರಲ್ಲ, ಇದ್ದರೂ ಒಂದು ಸಣ್ಣ ಒಂದು ಗುಡಿಸಲು ಥರ ಏನೋ ಜಾಗ ಇರುತ್ತೆ, ಆ ಗುಡಿಸಲು ಕಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಈ ರೀತಿಯ ಜೀವನವನ್ನು ನಡೆಸುವಂತಹ ಒಂದು ಗುಂಪು ಜನ ಇದ್ದಾರೆ. ಮೀಡಿಯಮ್ ಲೆವೆಲಲ್ಲಿ ಜೀವಿಸುವವರಿದ್ದಾರೆ, ಹೈ ಲೆವೆಲಲ್ಲಿ ಜೀವಿಸುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಸೊಲೊಮೋನ್ ಹೇಳ್ತಾನೆ, ಕಳವಳದಿಂದ ಕೂಡಿದಂತಹ ಬಹುಧನಕ್ಕಿಂತಲೂ, ಧನ ಜಾಸ್ತಿ ಬೇಡ ಅಂತ ಸೊಲೊಮೋನ್ ಹೇಳ್ತಾ ಇಲ್ಲ, ಹಣ ಜಾಸ್ತಿ ಬೇಡ ಅಂತ ಯೇಸು ಸ್ವಾಮಿನೂ ಹೇಳಲಿಲ್ಲ. ದುಡ್ಡಿರೋದು ಒಳ್ಳೆಯದೇ, ಬ್ಯಾಂಕಲ್ಲಿ ಸೇವ್ ಮಾಡಬಾರ್ದು ಅನ್ನೋದನ್ನು ಎಲ್ಲೂ ಸಹ ಬೈಬಲ್ ಹೇಳ. ಕಾರಣ ಸೇವ್ ಮಾಡಬೇಕಾದದ್ದು ದೇವರ ಮಕ್ಕಳ ಕರ್ತವ್ಯ. ನಾಳೆ ಒಂದು ಸಮಸ್ಯೆ ಬಂದಾಗ ಯಾರೂ ಇರಲ್ಲ ಸಹಾಯ ಮಾಡೋಕ್ಕೆ. ಅನೇಕರು ಹೇಳ್ತಾರೆ ನಾವೇನು ಸೇವಿಂಗ್ಸ್ ಮಾಡಬಾರ್ದು, ಎಲ್ಲ ಕೊಟ್ಟು ಬಿಡಬೇಕು ಎಲ್ಲ ಹೇಳ್ತಾರೆ. ಟೈಮಿಗೆ ಬಂದಾಗ ಯಾರೂ ಇರಲ್ಲ. ಈ ಪ್ರಸಂಗ ಮಾಡುವಂಥ ಅನೇಕ ಪಾಸ್ಟರ್ಸ್ ಇರ್ತಾರೆ, ಬ್ಯಾಂಕಲ್ಲಿ ಜಾಸ್ತಿ ಡಿಪಾಸಿಟ್ ಮಾಡಬೇಡಿ ಅಂತೆಲ್ಲ ಹೇಳುವಂಥ ಪಾಸ್ಟರ್ಸ್. ಅವ್ರ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ಬೇಕಾದಷ್ಟು ದುಡ್ಡು ಇಟ್ಟಿರ್ತಾರೆ. ಅವರು ಬಡ ವಿಶ್ವಾಸಿಗಳಿಗೆ ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ನಾನು ಯಾವತ್ತು ಬ್ಯಾಂಕಲ್ಲಿ ಸೇವ್ ಮಾಡಬೇಡಿ, ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಬೇಡಿ, RD ಓಪನ್ ಮಾಡಬೇಡಿ, FD ಇಡಬೇಡಿ, ನಾನು ಯಾವತ್ತೂ ಹೇಳಲ್ಲ. ಆದರೆ ನಾನೊಂದು ಹೇಳೋದೇನು ಅಂದರೆ, ನೀವು ದೇವರಿಗೆ ಕೊಡಬೇಕಾದಂತಹ ದಶಮಾಗನೋ ಕಾಣಿಕೆನೋ ಕೊಡದಲ್ಲೇ ಅದನ್ನು ಸೇವ್ ಮಾಡಿ ಇಟ್ಕೋಬೇಡಿ. ಅದನ್ನು ಕೊಡಬೇಕಾದದ್ದು ಕೊಟ್ಟು ನೀವು ನ್ಯಾಯವಾಗಿ ಸಂಪಾದಿಸಿದ್ದನ್ನು ಸೇವ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಬೈಬಲು ಅದನ್ನೇ ಹೇಳುತ್ತೆ. ಕಾರಣ ಇರುವೆ ಬಗ್ಗೆ ಸೊಲೊಮೋನ ಹೇಳ್ತಾನೆ, ಅದು ಮುಂದಿನ ದಿನದ ಆಹಾರಕ್ಕಾಗಿ ಇವಾಗಲೇ ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಅಂತ. ಅದರ ಹತ್ರ ಹೋಗಿ ಬುದ್ಧಿ ಕಲಿ ಅಂತ ಹೇಳ್ತಾನೆ ಸೊಲೊಮೋನ. ಅದರ ಅರ್ಥ ಏನು, ನಾಳೆಗೋಸ್ಕರ ನೀನು ಸ್ವಲ್ಪ ಮಾಡಿಕ್ಕೋ. ಆದರೆ ಕಳವಳದಿಂದ ಕೂಡಿದಂತಹ ಬಹುಧನಕ್ಕಿಂತ, ಬಹಳ ಧನ ಆಗಿದೆ, ದುಡ್ಡು ಜಾಸ್ತಿ ಆದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ನಮಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡಿ ನೀವು, ಅದು ನಿಮಗೆ ಟೆನ್ಷನ್ ಉಂಟು ಮಾಡುತ್ತೆ. ದುಡ್ಡಿದೆ, ಏನು ಮಾಡೋಣ, ಕಳ್ಳರು ಬರ್ತಾರ, ಅಲ್ಲಿ ಮನೇಲಿ ಇಷ್ಟು ಗ್ರಾಮ್ ಚಿನ್ನ ಇದೆ, ಇಷ್ಟು ಸರ ಇದೆ, ಇಷ್ಟು ಓಲೆ ಇದೆ, ಜುಮ್ಕಿ ಇದೆ, ಅದಿದೆ, ನೆಕ್ಲೆಸ್ ಇದೆ, ಅಲ್ಲಿಟ್ಬಿಟ್ಟು ಬಂದಿದ್ದೀವಿ, ಆರಾಧನೆಗೆ ಬಂದರೂ ಸಹ ಮನೆಯದೇ ಯೋಚನೆ, ಬೀಗ ಯಾರು ಹೊಡೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರ, ಇದೇ ಯೋಚನೆ, ಕಳವಳ.
ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ. ಸಾಧಾರಣ ಈ ಹಣ ಇದ್ದಾಗ ಏನು ಮಾಡಬೇಕಾಗಿತ್ತು, ನೆಮ್ಮದಿ ಬರಬೇಕಾಗಿತ್ತು. ಆದರೆ ನೆಮ್ಮದಿ ಬರ್ತಾ ಇಲ್ಲ. ಹಣ ಜಾಸ್ತಿ ಆದಂಗೆ ಕಳವಳ ಜಾಸ್ತಿ ಆಗ್ತಾ ಇದೆ. ಅದರ ಅರ್ಥ ನಿಮಗೆ ಟೆನ್ಷನ್ ಜಾಸ್ತಿ ಆಯಿತು. ಆಶ್ರಯ ದೇವರ ಮೇಲಿಟ್ಟಿಲ್ಲ, ಹಣದ ಮೇಲಿಟ್ಟಿದ್ದೀರಾ. ಆದ್ದರಿಂದ ಸೊಲೊಮೋನ್ ಹೇಳ್ತಾನೆ, ಇಲ್ಲ ನಮಗೆ ಬೇಕಾಗಿರೋದೇನೋ ಯೆಹೋವನ ಭಯದಿಂದಿರುವಂತಹ ಅಲ್ಪಧನವಿದ್ರೂ ಸಾಕು, ಸ್ವಲ್ಪ ಹಣ ಇದ್ದರೂ ಸಾಕು. ನಮಗೆ ಯೆಹೋವನ ಭಯದಲ್ಲಿ ತೃಪ್ತಿಯಾಗಿ ಸಂತೋಷವಾಗಿರುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾದರೆ ಅದೇ ಹೆಚ್ಚು ಧನಕ್ಕಿಂತ ಅದೇ ಬಹಳ ಮುಖ್ಯ. ಹೆಚ್ಚು ಧನ ಬೇಡ ಅಂತ ಸೊಲೊಮೋನ್ ಹೇಳ್ತಾ ಇಲ್ಲ. ಆದರೆ ಆ ಹಣ ನಿನಗೆ ಕಳವಳ ಉಂಟು ಮಾಡ್ತಾ ಇದ್ದರೆ, ಆ ಹಣ ನಿನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದರೆ, ಆ ಹಣ ನಿನ್ನನ್ನು ದೇವರಿಂದ ದೂರ ಮಾಡ್ತಾ ಇದ್ದರೆ, ಆ ಹಣ ಇಲ್ಲದೆ ಇರೋದೇ ಒಳ್ಳೆಯದು. ಹೆಚ್ಚು ಧನ ಇಲ್ಲದೆ ಇರೋದೇ ಒಳ್ಳೆಯದು. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡುವಂತಹ ವ್ಯಾಮೋಹಕ್ಕೆ ಬಿದ್ದು ಕಳವಳದಲ್ಲಿ ಸಿಕ್ಕಿಕೊಳ್ಳದೆ ನಿನ್ನ ಭಯದಲ್ಲಿ ಜೀವಿಸುವಂತಹ ಒಂದು ಅನುಭವ ನನಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಿರುವಂತಹ ಆಸ್ತಿ, ಐಶ್ವರ್ಯ, ಹಣಕ್ಕಾಗಿ ಸ್ತೋತ್ರ. ಹೆಚ್ಚು ಸಂಪಾದನೆ ಮಾಡಿ ಹೆಚ್ಚು ಕಳವಳವನ್ನು ಹೊಂದಿಕೊಳ್ಳದೆ ದೇವರೇ, ಇರುವಂಥ ಸ್ವಲ್ಪದರಲ್ಲೇ ನೆಮ್ಮದಿಯ ಸಮಾಧಾನದ ಒಂದು ವಾತಾವರಣದಲ್ಲಿ ಮುಂದೆ ಸಾಗುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.